ಹಾಯ್ ಗೈಸ್, ಎಲ್ಲರಿಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋ ಏನಪ್ಪಾ ಅಂತಂದ್ರೆ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಮಾಹಿತಿ ಇರುತ್ತೆ ನೋಡ್ರಿ. ಓಕೆ, ನೀವು ಮುಂದೆ ಬರುವಂತಹ PC ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಗೆ ಬಹಳ ಸಹಕಾರಿ ಆಗ್ತದೆ. ಅದೇ ರೀತಿಯಾಗಿ ಆಲ್ ಎಕ್ಸಾಮ್ ಅಲ್ಲಿ ಕೂಡ ಎಲ್ಲಾ ಪರೀಕ್ಷೆಗಳಿಗೂ ಕೂಡ ಸಹಕಾರಿ ಆಗ್ತದೆ ನೋಡ್ರಿ ಈ ಒಂದು ಕರೆಂಟ್ ಅಫೇರ್ಸ್. ಬನ್ನಿ ಹಾಗಾದ್ರೆ ಶುರು ಮಾಡೋಣ. ಮೊದಲನೇ ಒಂದು ಪ್ರಶ್ನೆ ಕೊಟ್ಟಿದ್ದಾರೆ ನೋಡ್ರಿ, ಇದು 2026 ಆಗ್ಬೇಕು. ಓಕೆ, 2026 ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ಸ್ ನಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮಿದಂತ ಉದಯೋನ್ಮುಖ ತಾರೆ ಯಾರು ಅಂತ ಕೊಟ್ಟಿದ್ದಾರೆ ನೋಡ್ರಿ. ಅಂದ್ರೆ ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ಸ್ ನಲ್ಲಿ ಚಾಂಪಿಯನ್ ಆದಂತ ಮಹಿಳೆ ಯಾರು? ಇದಕ್ಕೆ ಸರಿಯಾದ ಉತ್ತರ ಯಾರಪ್ಪ ಅಂತಂದ್ರೆ ಆಪ್ಷನ್ಸ್ ಬಿ, ಮೀರಾ ಆಂಡ್ರೀವಾ. ಓಕೆ, ಇವ್ರೇನಪ್ಪಾ ಅಂತಂದ್ರೆ 2026 ಫ್ರೆಂಚ್ ಓಪನ್ ಮಹಿಳಾ ಸಿಂಗಲ್ಸ್ ನಲ್ಲಿ ವಿಜೇತರಾಗಿದ್ದಾರೆ ನೋಡ್ರಿ, ಮೀರಾ ಆಂಡ್ರೀವಾ. ಓಕೆ, ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಆಯ್ತು ನೋಡ್ರಿ. ರಷ್ಯಾ ದೇಶದ ಮಹಿಳೆ ಆಗಿರುವಂತ 19 ವರ್ಷದ ಮೀರಾ ಆಂಡ್ರೀವಾ ಅವರು ತಮ್ಮ ಚೊಚ್ಚಲ ಗ್ರ್ಯಾಂಡ್ ಸ್ಲಾಮ್ ಅನ್ನು ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ. ಓಕೆ, 2026 ನಡೆದಂತ ಈ ಒಂದು ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಮಹಿಳಾ ಸಿಂಗಲ್ಸ್ ನಲ್ಲಿ ಗೆದ್ದಂತ ಮಹಿಳೆ ಯಾರಪ್ಪ ಅಂತಂದ್ರೆ ಮೀರಾ ಆಂಡ್ರೀವಾ. ಇವ್ರು ಯಾವ ದೇಶದವರಪ್ಪ ಅಂತಂದ್ರೆ ರಷ್ಯಾ ದೇಶದವರಾಗಿದ್ದಾರೆ ನೋಡ್ರಿ. ಇದು ಕೂಡ ಪ್ರಮುಖವಾಗಿರ್ತದ. ನಂತರದಲ್ಲಿ ಪುರುಷರ ವಿಭಾಗದಲ್ಲಿ ಯಾರಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ಜೊರೇವ್. ಇವರು ಜರ್ಮನಿ ದೇಶದ ಪುರುಷರ ಆಗಿದ್ದಾರೆ ನೋಡ್ರಿ. ಪುರುಷರ ವಿಭಾಗದಲ್ಲಿ ಚಾಂಪಿಯನ್ಶಿಪ್ ಆಗಿದ್ದಾರೆ ಅಲೆಕ್ಸಾಂಡರ್ ಜೊರೇವ್. ಈ ರೀತಿಯಾದಂತ ಪ್ರಶ್ನೆ ಕೇಳ್ತಾರೆ ನೋಡ್ರಿ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ. ಈ 4 ಟೆನ್ನಿಸ್ ಟೂರ್ನಿಗಳ ಬಗ್ಗೆ ಕೇಳಿದ್ದಾರೆ ಪ್ರಶ್ನೆ. ಓಕೆ, ಈ ಒಂದು ಪ್ರಶಸ್ತಿ ಬಹುಮಾನ ಮೊತ್ತ ಎಷ್ಟಾದಪ್ಪ ಅಂತಂದ್ರೆ ವಿಜೇತರಿಗೆ ಸುಮಾರು 30.84 ಕೋಟಿ ನೀಡಲಾಗುತ್ತದೆ. ಓಕೆ, ಇಲ್ಲಿ ಪುರುಷರದಾಗ ಅಲೆಕ್ಸಾಂಡರ್ ಜೊರೇವಾ ಪ್ರಶಸ್ತಿ ಗೆದ್ದಿದ್ದಾರೆ, ಇವರು ಜರ್ಮನ್ ದೇಶದವರು. ಮಹಿಳೆಯರ ಒಂದು ಸಿಂಗಲ್ಸ್ ನಲ್ಲಿ ಮೀರಾ ಆಂಡ್ರೀವಾ ಅವರು ಗೆದ್ದಿದ್ದಾರೆ, ಇವರು ರಷ್ಯಾ ದೇಶದವರಾಗಿದ್ದಾರೆ ನೋಡ್ರಿ. ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ 2026. ಓಕೆ, ಇಲ್ಲಿ ಗ್ರ್ಯಾಂಡ್ ಸ್ಲಾಮ್ ಇತಿಹಾಸ ಬಗ್ಗೆ ನೋಡಿಕೊಳ್ಳೋಣ ನೋಡ್ರಿ. ಇಲ್ಲಿ 4 ರೀತಿಯಾದಂತ ಒಂದು ಗ್ರ್ಯಾಂಡ್ ಸ್ಲಾಮ್ ಅನ್ನು ನಾವು ನೋಡ್ತೀವಿ. ಮೊದಲನೇದಾಗಿ ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿ. ಇದು ಏನಪ್ಪಾ ಅಂತಂದ್ರೆ ಆರ್ಡ್ ಕೋರ್ಟ್ ಆಗಿದೆ. ಇದು ಜನವರಿ ತಿಂಗಳಿನಲ್ಲಿ ನಡೀತದೆ. ನಂತರ ಬರ್ತದೆ ಫ್ರೆಂಚ್ ಓಪನ್ ಟೆನ್ನಿಸ್ ಟೂರ್ನಿ. ಇದೇನಪ್ಪಾ ಅಂತಂದ್ರೆ ಕ್ಲೇ ಕೋರ್ಟ್ ಆಗಿದೆ. ಇದು ಮೇ ಮತ್ತು ಜೂನ್ ನಲ್ಲಿ ನಡೀತದ. ಇದನ್ನು ರೊಲ್ಯಾಂಡ್ ಗ್ಯಾರೋಸ್ ಎಂದು ಕರೀತಾರೆ ನೋಡ್ರಿ. ಈ ಒಂದು ಫ್ರೆಂಚ್ ಓಪನ್ ಅನ್ನು ರೊಲ್ಯಾಂಡ್ ಗ್ಯಾರೋಸ್ ಅಂತ ಕರೀತಾರ. ಇದು ಮೇ ಇಂದ ಜೂನ್ ವರೆಗೂ ನಡೀತದ. ಮೂರನೇದು ಬರುತ್ತೆ ವಿಂಬಲ್ಡನ್. ಇದು ಹುಲ್ಲಿನ ಕೋರ್ಟ್ ಆಗಿದೆ ನೋಡಿ. ಇದು ಜೂನ್ ಟು ಜುಲೈನಲ್ಲಿ ತಿಂಗಳಿನಲ್ಲಿ ನಡೀತದ. ಇದು ಅತ್ಯಂತ ಹಳೆಯ ಟೂರ್ನಿ ಆಗಿದೆ ನೋಡಿ. ಅತ್ಯಂತ ಹಳೆಯ ಟೂರ್ನಿ ಯಾವ್ದಪ್ಪ ಅಂತಂದ್ರೆ ಅದು ವಿಂಬಲ್ಡನ್ ಟೂರ್ನಿ. ನಂತರ ಬರ್ತದೆ ಕೊನೆಯದಾದಂತ ಟೂರ್ನಿ ಯಾವ್ದಪ್ಪ ಅಂತಂದ್ರೆ US ಓಪನ್ ಟೆನ್ನಿಸ್ ಟೂರ್ನಿ. ಇದೊಂದು ಏನಪ್ಪಾ ಅಂತಂದ್ರೆ ಆರ್ಡ್ ಕೋರ್ಟ್ ಆಗಿದೆ. ಇದು ಆಗಸ್ಟ್ ಮತ್ತು ಸೆಪ್ಟೆಂಬರ್ ವರೆಗೂ ಈ ಒಂದು ಆಟವನ್ನು ನಡೆಸಲಾಗುತ್ತದೆ. ಓಕೆ, 4 ರೀತಿಯಾದಂತ ಒಂದು ಗ್ರಾಂಡ್ ಸ್ಲಾಮ್ ಬರುತ್ತೆ. ಈಗ ಆಸ್ಟ್ರೇಲಿಯಾ ಆಗಿದೆ, ಈಗ ಫ್ರೆಂಚ್ ಕೂಡ ಆಯ್ತು. ಮುಂದೆ ನಡೆದ ಯಾವುದು ವಿಂಬಲ್ಡನ್ ನಡೀತೆ, ನಂತರ USA ನಡೀತದೆ ನೋಡ್ರಿ. ಇವು ಏನಪ್ಪಾ ಅಂತಂದ್ರೆ ಪರೀಕ್ಷೆ ಕೇಳುವಂತ ಒಂದು ಪ್ರಮುಖ ಮಾಹಿತಿ ಆಗಿರುತ್ತೆ ನೋಡ್ರಿ. ಓಕೆ, ಅದೇ ರೀತಿಗೆ ಮುಂದೆ ಹೋಗೋಣ. ಮುಂದಿನ ಒಂದು ಪ್ರಶ್ನೆ, ಎಲ್ಲಾ 4 ಗ್ರ್ಯಾಂಡ್ ಸ್ಲಾಮ್ಗಳಲ್ಲಿ ಕರಿಯರ್ ಗ್ರ್ಯಾಂಡ್ ಸ್ಲಾಮ್ ಸಾಧನೆ ಮಾಡಿದಂತ ಅತ್ಯಂತ ಕಿರಿಯ ಆಟಗಾರ ಯಾರು ಅಂತ ಕೊಟ್ಟಿದ್ದಾರೆ ನೋಡಿ. ಕರಿಯರ್ ಗ್ರ್ಯಾಂಡ್ ಸ್ಲಾಮ್ ಸಾಧನೆ ಮಾಡಿದಂತ ಅತ್ಯಂತ ಕಿರಿಯ ಆಟಗಾರ. ಓಕೆ, ಕರಿಯರ್ ಗ್ರ್ಯಾಂಡ್ ಸ್ಲಾಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈ 4 ಟೂರ್ನಿಗಳನ್ನು ಗೆದ್ದಂತ ವ್ಯಕ್ತಿಗಳಿಗೆ ಕರಿಯರ್ ಗ್ರ್ಯಾಂಡ್ ಸ್ಲಾಮ್ ಅಂತ ಕರೀತಾರೆ. ಈ ಒಂದು ಸಾಧನೆ ಮಾಡಿದಂತ ಅತ್ಯಂತ ಕಿರಿಯ ಆಟಗಾರ ಯಾರು ಅಂತ ತಿಳ್ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ ಸಿ, ಕಾರ್ಲೋಸ್ ಅಲ್ಕರಾಜ್. ಕಾರ್ಲೋಸ್ ಅಲ್ಕರಾಜ್ ಅಂತ ಅವ್ರು ಹೇಳ್ತಾರೆ ನೋಡ್ರಿ. ಅವ್ರು ಏನಪ್ಪಾ ಅಂತಂದ್ರೆ ಕರಿಯರ್ ಗ್ರ್ಯಾಂಡ್ ಸ್ಲಾಮ್ ಸಾಧನೆ ಮಾಡಿದಂತ ಅತ್ಯಂತ ಕಿರಿಯ ಆಟಗಾರ ಆಗಿದ್ದಾರೆ ನೋಡ್ರಿ. ಓಕೆ, ಇದೇನಪ್ಪಾ ಅಂತಂದ್ರೆ ಸ್ಪೇನ್ ದೇಶದ ವ್ಯಕ್ತಿ ಆಗಿದ್ದಾರೆ ನೋಡ್ರಿ ಕಾರ್ಲೋಸ್ ಅಲ್ಕರಾಜ್ ಅವರು. 3 ವಿಭಿನ್ನವಾದಂತ ಕೋರ್ಟ್ಗಳಲ್ಲಿ ಗ್ರ್ಯಾಂಡ್ ಸ್ಲಾಮ್ ಗೆದ್ದಂತ ಕಿರಿಯ ಆಟಗಾರ ಆಗಿದ್ದಾರೆ. ಓಕೆ, ಅದೇ ರೀತಿಯಾಗಿ ಇವರು ಫೈನಲ್ ನಲ್ಲಿ ಜೋಕೋವಿಕ್ ಅವರಂತಹ ದಿಗ್ಗಜರನ್ನು ಕೂಡ ಸೋಲಿಸಿ ಈ ಒಂದು ಸಾಧನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಒಂದು ಜೋಕೋವಿಕ್ ಏನಪ್ಪಾ ಅಂತಂದ್ರೆ ಪ್ರಸಿದ್ಧ ಒಂದು ಆಟಗಾರ ಆಗಿದ್ದಾರೆ, ಟೆನ್ನಿಸ್ ಆಟಗಾರ. ಅಂತ ವ್ಯಕ್ತಿಗಳನ್ನು ಕೂಡ ಇವರು ಏನಪ್ಪಾ ಅಂತಂದ್ರೆ ಸೋಲಿಸಿದ್ದಾರೆ ನೋಡ್ರಿ. ಇವರ ಈ ಒಂದು ಸಾಧನೆ ಏನಪ್ಪಾ ಅಂತಂದ್ರೆ ಟೆನ್ನಿಸ್ ಇತಿಹಾಸದಲ್ಲಿ ಒಂದು ಹೊಸ ಯುಗಾಂತರ ಆರಂಭ ಎಂದು ಪರಿಗಣಿಸಲಾಗಿದೆ ಅಂತ ಕೂಡ ಹೇಳ್ಬೋದು ನೋಡ್ರಿ. ಕಾರ್ಲೋಸ್ ಅಲ್ಕರಾಜ್ ಇವರು ಆಸ್ಟ್ರೇಲಿಯನ್ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಪಡೆದುಕೊಂಡಿದ್ದಾರೆ ನೋಡ್ರಿ. ಆಸ್ಟ್ರೇಲಿಯಾ 2026 ಒಂದು ಆಸ್ಟ್ರೇಲಿಯಾ ಓಪನ್ ಟೆನ್ನಿಸ್ ಟೂರ್ನಿಯಲ್ಲಿ ಪುರುಷರ ವಿಭಾಗದಲ್ಲಿ ಕಾರ್ಲೋಸ್ ಅಲ್ಕರಾಜ್ ಅವರು ಏನಪ್ಪಾ ಅಂತಂದ್ರೆ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಸಿಂಗಲ್ಸ್ ನಲ್ಲಿ. ಓಕೆ,
ಇಲ್ಲಿ ಅತಿ ಹೆಚ್ಚು ಗ್ರ್ಯಾಂಡ್ ಸ್ಲಾಮ್ ಅನ್ನು ವಿಜೇತರ ಪಟ್ಟಿ ಕೊಟ್ಟಿದ್ದಾರೆ ನೋಡ್ರಿ. ನೋವಾಕ್ ಜೋಕೋವಿಕ್ ಇವರು ಸರ್ಬಿಯಾ ದೇಶದ ವ್ಯಕ್ತಿಯಾಗಿದ್ದಾರೆ. ಇವರು 24 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ ರಾಫೆಲ್ ನಡಾಲ್ ಅವರಿದ್ದಾರೆ. ಇವರು ಸ್ಪೇನ್ ದೇಶದ ವ್ಯಕ್ತಿಯಾಗಿದ್ದಾರೆ. ಇವರು 22 ಪ್ರಶಸ್ತಿಗಳನ್ನು ಪಡೆದುಕೊಂಡಿದ್ದಾರೆ ನೋಡ್ರಿ. ಇವ್ರಿಗೆ ಏನಪ್ಪಾ ಅಂತಂದ್ರೆ ಕ್ಲೇ ಕೋರ್ಟ್ ರಾಜ ಅಂತ ಬಿರುದ ಅದ. ಇವ್ರಿಗೆ ಏನಂತ ಬಿರುದ ಅದ? ಕ್ಲೇ ಕೋರ್ಟ್ ರಾಜ ಅಂತ ಯಾರಿಗೆ ಬಿರುದ ಅದಪ್ಪ ಅಂತಂದ್ರೆ ರಾಫೆಲ್ ನಡಾಲ್ ಅವರಿಗೆ ಅದ ನೋಡಿ. ನಂತರ ಬರುತ್ತಾರೆ ಮಾರ್ಗರೇಟಾ ಕೋರ್ಟಾ. ಇವರು ಮಹಿಳಾ ವಿಭಾಗದಲ್ಲಿ 24 ಪ್ರಶಸ್ತಿಗಳನ್ನು ಪಡೆದಂತ ಮಹಿಳೆ ಆಗಿದ್ದಾರೆ ನೋಡಿ. ಮಹಿಳಾ ವಿಭಾಗದಲ್ಲಿ ಮಾರ್ಗರೇಟಾ ಕೋರ್ಟಾ. ಪುರುಷರ ವಿಭಾಗದಲ್ಲಿ ನೋವಾಕ್ ಜೋಕೋವಿಕ್. ಓಕೆ, ಇವು ಗೊತ್ತಿರ್ಬೇಕಾಗ್ತದೆ. ಅಂದ್ರೆ ಮೊದಲ ಒಂದು ವ್ಯಕ್ತಿ ಯಾರಪ್ಪ ಅಂತಂದ್ರೆ ನೋವಾಕ್ ಜೋಕೋವಿಕ್ ಇದ್ದಾರೆ. ಭಾರತ ಸಾಧಕರು ನೋಡೋದಾದ್ರೆ ಲಿಯಾಂಡರ್ ಪೆಸಿ ಮತ್ತು ಮಹೇಶ್ ಭೂಪತಿ ಏನಪ್ಪಾ ಅಂತಂದ್ರೆ ಡಬಲ್ಸ್ ವಿಭಾಗದಲ್ಲಿ ಈ ಒಂದು ಸಾಧನೆ ಮಾಡಿದಂತ ವ್ಯಕ್ತಿಗಳಾಗಿದ್ದಾರೆ. ನೆಕ್ಸ್ಟ್ ನೋಡೋಣ. ನೆಕ್ಸ್ಟ್ ಕೊಟ್ಟಿದ್ದಾರೆ ನೋಡಿ. ನೆಕ್ಸ್ಟ್ ನ್ಯೂಸ್ 2026 ಜೂನ್ ದ್ವೈಮಾಸಿಕ ಹಣಕಾಸು ನೀತಿಯ RBI ರೆಪೋ ದರವನ್ನು ಎಷ್ಟು ನಿಗದಿಪಡಿಸಿದೆ ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇವು ರೆಪೋ ದರ, ರಿವರ್ಸ್ ರೆಪೋ ದರ, SLR, ಓಕೆ, ಇವುಗಳ ಬಗ್ಗೆ ಗೊತ್ತಿರಬೇಕಾಗ್ತದೆ. ಇಲ್ಲಿ ರೆಪೋ ದರವನ್ನು ಎಷ್ಟು ನಿಗದಿಪಡಿಸಿದೆ 2026ರಲ್ಲಿ RBI ಅಂತ ಕೊಟ್ಟಿದ್ದಾರೆ ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಆಪ್ಷನ್ಸ್ ಬಿ 5.25%. 5.25% ಏನಪ್ಪಾ ಅಂತಂದ್ರೆ ಈ ಒಂದು ರೆಪೋ ದರವನ್ನು ನಿಗದಿಪಡಿಸಿದೆ RBI. ಓಕೆ, ಸರಿಯಾದ ಉತ್ತರ ಯಾವ್ದಪ್ಪ ಅಂತಂದ್ರೆ ಆಪ್ಷನ್ಸ್ ಬಿ 5 ನೋಡಿ, 5.25%. RBI ಗವರ್ನರ್ ಆಗಿರುವಂತಹ ಶಕ್ತಿಕಾಂತ್ ದಾಸ್ ನೇತೃತ್ವದಲ್ಲಿ MPC ಸಮಿತಿ ಏನಪ್ಪಾ ಅಂತಂದ್ರೆ ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡದ. ಹಣದುಬ್ಬರ ನಿಯಂತ್ರಿಸಲು ಅದರ ಒಂದು ದರದಲ್ಲಿ ಯಾವುದೇ ಬದಲಾವಣೆನೆ ಮಾಡಿದಿಲ್ಲ. 2026ರಲ್ಲಿ ಯಾವುದೇ ರೀತಿಯಾದಂತ ಒಂದು ಬದಲಾವಣೆ ಮಾಡಿಲ್ಲ ನೋಡ್ರಿ. ಎಷ್ಟಿದೆ? 5.25% ಇತ್ತು. ಈಗ ಕೂಡ ಅದೇ ನ್ಯೂಟ್ರಲ್ ಸ್ಟ್ಯಾಂಡ್ ಆಗಿ ನಿಂತಿದೆ. 2026 ಒಂದು GDP ಬೆಳವಣಿಗೆ ಅಂದಾಜನ್ನು ಕೂಡ ಮಾಡಲಾಗಿದೆ. ಅದು 6.6% ಕಡಿತಗೊಳಿಸಲಾಗಿದೆ ನೋಡಿ. 2026 GDP ಬೆಳವಣಿಗೆ ಅಂದಾಜು ಎಷ್ಟು? 6.6% ಕಡಿತಗೊಳಿಸಲಾಗಿದೆ ನೋಡಿ. ಓಕೆ, ಇಲ್ಲಿ ರೆಪೋ ದರ ಅಂತ ಕೇಳ್ತಾರೆ. ರೆಪೋ ದರ ಅಂದ್ರೆ ಏನಪ್ಪಾ ಅಂತಂದ್ರೆ 5.25% ಇಟ್ಟಿದ್ದಾರೆ ಅಂತ ನಮ್ಗೆ ಗೊತ್ತಿರಬೇಕು. ಇಲ್ಲಿ ಹಣಕಾಸು ಸಂಸ್ಥೆ ಬಗ್ಗೆ ಮಾಹಿತಿ ಇದೆ ನೋಡಿ. ಹಣಕಾಸು ಸಂಸ್ಥೆ ಬಗ್ಗೆ ಮಾಹಿತಿ ಇದೆ. ಅದರಲ್ಲಿ RBI, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ನಾವು ಕರೀತೇವೆ. ಇದು ಸ್ಥಾಪನೆ ಯಾವಾಗೈತಪ್ಪ ಅಂತಂದ್ರೆ 1935ರಲ್ಲಿ ಏಪ್ರಿಲ್ 1ನೇ ತಾರೀಕು ಇದು ಸ್ಥಾಪನೆ ಆಗುತ್ತದೆ. RBI ಯಾವ ಒಂದು ಸಂವಿಧಾನ ಶಿಫಾರಸು ಅಂದ್ರೆ ಹಿಟ್ಲರ್ ಯಂಗ್ ಕಮಿಷನರ್ ಶಿಫಾರಸಿನ ಮೇರೆಗೆ ಈ ಒಂದು RBI ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗುತ್ತೆ ನೋಡ್ರಿ. ಹಿಟ್ಲರ್ ಯಂಗ್ ಕಮಿಷನ್. ಇದನ್ನು ರಾಷ್ಟ್ರೀಕರಣ ಯಾವಾಗ ಮಾಡ್ತಾರಪ್ಪ ಅಂತಂದ್ರೆ 1949ರಲ್ಲಿ ಇದನ್ನು ರಾಷ್ಟ್ರೀಕರಣ ಮಾಡ್ತಾರೆ. ಈ ಒಂದು ಪ್ರಶ್ನೆ ಕೂಡ ಕೇಳಿದ್ದಾರೆ ನೋಡ್ರಿ. ಜನವರಿ 1, 1949ರಲ್ಲಿ ಈ ಒಂದು RBI ಅನ್ನು ರಾಷ್ಟ್ರೀಕರಣ ಮಾಡಲಾಗುತ್ತದೆ. MPC ಅಂದ್ರೆ ಏನಪ್ಪಾ ಅಂತಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ ಅಂತ ನಾವು ಕರಿತೇವೆ. MPC ಅಂದ್ರೆ ಏನಪ್ಪಾ ಅಂತಂದ್ರೆ ಮಾನಿಟರಿ ಪಾಲಿಸಿ ಕಮಿಟಿ. ಇದೇನಪ್ಪಾ ಅಂತಂದ್ರೆ 2016ರಲ್ಲಿ ಸ್ಥಾಪನೆ ಮಾಡಲಾಗುತ್ತದೆ. ಇದಕ್ಕೆ ಸಮಿತಿ ಯಾವ್ದಪ್ಪ ಅಂತಂದ್ರೆ ಉರ್ಜಿತ್ ಪಟೇಲ್ ಸಮಿತಿ ಶಿಫಾರಸಿನ ಮೇರೆಗೆ 2016ರಲ್ಲಿ ಮಾನಿಟರಿ ಪಾಲಿಸಿ ಕಮಿಟಿಯನ್ನು ಸ್ಥಾಪನೆ ಮಾಡಲಾಗುತ್ತದೆ ನೋಡ್ರಿ. ಇದರಲ್ಲಿ ಒಟ್ಟು ಸದಸ್ಯರು ಏನಪ್ಪಾ ಅಂತ 6 ಜನ ಇರ್ತಾರೆ. ಅದರಲ್ಲಿ 3 ಜನ RBI ದವರ ವ್ಯಕ್ತಿಗಳಾಗಿರ್ತಾರೆ. ಇನ್ನು ಪ್ಲಸ್ 3 ಜನ ಏನಪ್ಪಾ ಅಂತಂದ್ರೆ ಸರ್ಕಾರ ನೀಡಿರುವಂತ ಪ್ರತಿನಿಧಿಗಳು ಇದರಲ್ಲಿ ಇರ್ತಾರ. ಓಕೆ, 3 ಜನ RBI ವ್ಯಕ್ತಿಗಳು, 3 ಜನ ಸರ್ಕಾರದ ವ್ಯಕ್ತಿಗಳು. ಟೋಟಲ್ ಆಗಿ 6 ಜನ ಏನಪ್ಪಾ ಅಂತಂದ್ರೆ MPC ಒಂದು ಸದಸ್ಯರಾಗಿರ್ತಾರ. ನೆಕ್ಸ್ಟ್ ನ್ಯೂಸ್ ನೋಡೋಣ. ನೆಕ್ಸ್ಟ್ ನ್ಯೂಸ್ AI ತಂತ್ರಜ್ಞಾನ ಬಳಸಿ ಸಾರ್ವತ್ರಿಕ ಕೊರೋನಾ ಲಸಿಕೆ ಅಭಿವೃದ್ಧಿಪಡಿಸಿದಂತ ವಿಶ್ವವಿದ್ಯಾಲಯ ಯಾವ್ದಂತ ಕೊಟ್ಟಿದ್ದಾರೆ ನೋಡ್ರಿ. ಸಾರ್ವತ್ರಿಕ ಒಂದು ಕೊರೋನಾ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದಂತ ಒಂದು ಸಂಸ್ಥೆ ಯಾವ್ದಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯ. ಆಪ್ಷನ್ ಸಿ ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯ ಏನಪ್ಪಾ ಅಂತಂದ್ರೆ ಸಾರ್ವತ್ರಿಕ ಕೊರೋನಾ ಲಸಿಕೆಯನ್ನು ಅಭಿವೃದ್ಧಿಪಡಿಸಿದಂತ ವಿಶ್ವವಿದ್ಯಾಲಯ ಆಗಿದೆ. ಓಕೆ, ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡಿ, ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯ. ಕ್ಯಾಂಬ್ರಿಡ್ಜ್ ಮತ್ತು ಡಯೋಸಿನ್ ವ್ಯಾಕ್ಸಿನ್ ಸಂಸ್ಥೆ ಏನಪ್ಪಾ ಅಂತಂದ್ರೆ ಜಂಟಿಯಾಗಿ ಇದನ್ನು ಸಿದ್ಧಪಡಿಸಿವೆ. ಕ್ಯಾಂಬ್ರಿಡ್ಜ್ ವಿಶ್ವವಿದ್ಯಾಲಯ ಮತ್ತು ಡಯೋಸಿನ್ ವ್ಯಾಕ್ಸಿನೇಷನ್ ಏನಪ್ಪಾ ಅಂತಂದ್ರೆ ಈ 2 ಸಂಸ್ಥೆಗಳು ಸೇರಿ ಈ ಒಂದು ಕೊರೋನಾ ಲಸಿಕೆಯನ್ನು ಅಭಿವೃದ್ಧಿಪಡಿಸಿವೆ. ಇದು ಎಲ್ಲಾ ರೀತಿಯಾದಂತ ರೂಪಾಂತರ ಒಂದು ವಿರುದ್ಧ ಹೋರಾಡಬಲ್ಲಂತ ಒಂದು ಶಕ್ತಿಯನ್ನು ಒಳಗೊಂಡಿದೆ ಅಂತ ಹೇಳ್ಬೋದು ಕೊರೋನಾ ಒಂದು ವೈರಸ್ಗೆ. ಮೊದಲ ಹಂತದ ಮಾನವ ಪ್ರಯೋಗ ಕೂಡ ಇದರಲ್ಲಿ ಯಶಸ್ವಿಯಾಗಿ ಮೂಡಿ ಬಂದಿದೆ ಅಂತ ಹೇಳ್ತೀವಿ. ಮಾನವನಿಗೆ ಇದು ಟೆಸ್ಟ್ ಮಾಡಲಾಗಿದೆ.
ಅಂದ್ರೆ ಕರೋನಾಗೆ ಸಂಬಂಧಿಸಿದಂತೆ ಯಾವುದೇ ಒಂದು ವೈರಸ್ ಬಂದರೂ ಕೂಡ ಅದನ್ನು ಗುಣಮುಖ ಮಾಡ್ತದೆ ವ್ಯಾಕ್ಸಿನೇಷನ್. ಸ್ಟ್ರಾಟಜಿಕೆ ನೋಡೋಣ. ವ್ಯಾಕ್ಸಿನೇಷನ್ ಹಿಸ್ಟ್ರಿ ಇಲ್ಲಿ ಯಾವ ರೀತಿಯಾಗಿ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಪ್ರಮುಖ ಲಸಿಕೆಗಳು ಮತ್ತು ಅದರ ಒಂದು ಶೋಧಕರ ಬಗ್ಗೆ ಕೊಟ್ಟಿದ್ದಾರೆ. ಸಿಡುಬು ರೋಗಕ್ಕೆ ಒಂದು ಲಸಿಕೆ ಕಂಡು ಹಿಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಎಡ್ವರ್ಡ್ ಜೆನ್ನರ್. ಇದನ್ನು ಸ್ಮಾಲ್ ಪಾಕ್ಸ್ ಅಂತ ಕರಿತಾರೆ ನೋಡ್ರಿ. ಪರೀಕ್ಷೆಯಲ್ಲಿ ಸಿಡುಬು ಅಂತ ಕೂಡ ಕರೆದಿದ್ದಾರೆ, ಸ್ಮಾಲ್ ಪಾಕ್ಸ್ ಅಂತ ಕೂಡ ಕರೆದಿದ್ದಾರೆ. ಇದಕ್ಕ ಲಸಿಕೆ ಕಂಡು ಹಿಡಿದರು ಎಡ್ವರ್ಡ್ ಜೆನ್ನರ್. ಇವರಿಗೆ ಲಸಿಕೆಯ ಪಿತಾಮಹ ಅಂತ ಕೂಡ ಬಿರುದು ಇದೆ ನೋಡಿ. ಅದೇ ರೀತಿಗೆ ರೇಬಿಸ್ ರೋಗಕ್ಕೆ ಲಸಿಕೆ ಕಂಡು ಹಿಡಿದಾರೆ ಯಾರಪ್ಪ ಅಂತಂದ್ರೆ ಲೂಯಿಸ್ ಪಾಶ್ಚರ್ ಅಂತ ಹೇಳ್ತೀವಿ ನಾವು. ಪೋಲಿಯೋ ರೋಗಕ್ಕೆ ಜೊನಾಸ್ ಸಾಲ್ಕ್. ಕ್ಷಯ ರೋಗಕ್ಕೆ ಕ್ಯಾಲ್ಮೆಟ್ ಮತ್ತು ಗುರಿನ್ ಅವ್ರು ಏನಪ್ಪಾ ಅಂತಂದ್ರೆ ಲಸಿಕೆಯನ್ನು ಕಂಡು ಹಿಡಿತಾರೆ. ನಂತರ ಬರುತ್ತೆ ಪರೀಕ್ಷೆಯಲ್ಲಿ ಅತಿ ಹೆಚ್ಚಾಗಿ ಕೇಳಿರುವಂತದ್ದು ಪೆನ್ಸಿಲಿನ್. ಇದನ್ನು ಕಂಡುಹಿಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ಫ್ಲೇಮಿಂಗ್. ಇದು ಪ್ರತಿ ಜೈವಿಕ ಆಗಿದೆ ನೋಡ್ರಿ. ಓಕೆ, ಪೆನ್ಸಿಲಿನ್ ಅನ್ನು ಕಂಡುಹಿಡಿದಂತ ಒಂದು ಔಷಧಿಯನ್ನು ಕಂಡುಹಿಡಿದಂತ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅಲೆಕ್ಸಾಂಡರ್ ಫ್ಲೇಮಿಂಗ್ ಆಗಿದ್ದಾರೆ ನೋಡ್ರಿ. ಈ ರೀತಿಯಾದಂತ ಸ್ಟ್ರಾಟಜಿಗೆ ಕೂಡ ಗೊತ್ತಿರ್ಬೇಕಾತ್ ನೋಡ್ರಿ ಎಲ್ಲಾ ರೀತಿ. ಓಕೆ, ನೆಕ್ಸ್ಟ್ ನ್ಯೂಸ್ ಹೋಗೋಣ. ಒಂದು ನೆಕ್ಸ್ಟ್ ನ್ಯೂಸ್ ಬಂದಿದೆ ನೋಡಿ. ವಿಶ್ವ ಆಹಾರ ಸುರಕ್ಷತೆ ದಿನವನ್ನು ಯಾವ ದಿನದಂದು ಆಚರಣೆ ಮಾಡುತ್ತಾರೆ ನೋಡ್ರಿ. ವಿಶ್ವ ಆಹಾರ ಸುರಕ್ಷತೆ ದಿನವನ್ನು ಯಾವ ದಿನದಂದು ಆಚರಣೆ ಮಾಡುತ್ತಾರ? ವರ್ಲ್ಡ್ ಫುಡ್ ಸೇಫ್ಟಿ ಡೇ. ಓಕೆ, ವರ್ಲ್ಡ್ ಫುಡ್ ಡೇ ಬೇರೆ, ವರ್ಲ್ಡ್ ಫುಡ್ ಸೇಫ್ಟಿ ಡೇ ಬೇರೆ ನೋಡಿ ಇಲ್ಲಿ. ಓಕೆ, ವಿಶ್ವ ಆಹಾರ ದಿನ ಬೇರೆ, ವಿಶ್ವ ಆಹಾರ ಸುರಕ್ಷತೆ ದಿನ ಬೇರೆ. ಇಲ್ಲಿ ವಿಶ್ವ ಆಹಾರ ಸುರಕ್ಷತೆ ದಿನ ಯಾವಾಗ ಆಚರಣೆ ಮಾಡ್ತಾರ ಅಂತ ಕೊಟ್ರ, ಅದಕ್ಕಾಗಿ ಏನಪ್ಪ ಅಂತಾರೆ ಆಪ್ಷನ್ಸ್ ಬಿ ಸರಿಯಾದ ಉತ್ತರ ಇದೆ. ಜೂನ್ 7ನೇ ತಾರೀಕಂದು ಇದನ್ನು ಆಚರಣೆ ಮಾಡ್ತಾರ. ಓಕೆ, ವಿಶ್ವ ಆಹಾರ ದಿನ ಯಾವಾಗ ಆಚರಣೆ ಮಾಡ್ತಾರೆ? ಅಕ್ಟೋಬರ್ 16. ಇಲ್ಲಿ ವಿಶ್ವ ಆಹಾರ ಸುರಕ್ಷತೆ ದಿನ ಯಾವಾಗ ಆಚರಣೆ ಮಾಡ್ತಾರೆ ಅಂದ್ರೆ ಜೂನ್ 7ನೇ ತಾರೀಕು. ಆಪ್ಷನ್ಸ್ ಬಿ ಏನಪ್ಪಾ ಅಂತಂದ್ರೆ ಸರಿಯಾದ ಉತ್ತರ ಐದ್ ನೋಡ್ರಿ. 2026 ಥೀಮ್ ಏನಪ್ಪಾ ಅಂತಂದ್ರೆ ಹೊರದಿಂದ ಪರಿಹಾರದವರೆಗೆ ಎಲ್ಲೆಡೆ ಸುರಕ್ಷತೆ ಆಹಾರ ನೀಡೋದು 2026 ಒಂದು ಥೀಮ್ ಆಗಿದೆ. WHO ಶಿಫಾರಸು ಮಾಡಿರುವಂತ 5 ಪ್ರಮುಖ ಸೂತ್ರಗಳ ಬಗ್ಗೆ ಕೂಡ ಜಾಗೃತಿ ಮೂಡಿಸಲಾಗುತ್ತೆ ನೋಡ್ರಿ. 5 ರೀತಿಯಾದಂತ ಒಂದು ಸೂತ್ರಗಳನ್ನು ನೀಡಿದೆ ಇದಕ್ಕೆ ಆಹಾರಕ್ಕೆ ಸಂಬಂಧಿಸಿದಂತೆ. ಕಲುಷಿತ ಆಹಾರದಿಂದ ಬರುವಂತ ರೋಗಗಳನ್ನು ತಡೆಗಟ್ಟುವುದು ಇದರ ಒಂದು ಪ್ರಮುಖ ಗುರಿಯಾಗಿದೆ ಅಂತ ಹೇಳ್ಬೋದು. ಓಕೆ, ಸಂಸ್ಥೆಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ ನೋಡ್ರಿ. FAO ಅಂದ್ರೆ ಫುಡ್ ಅಂಡ್ ಅಗ್ರಿಕಲ್ಚರಲ್ ಆರ್ಗನೈಸೇಷನ್ ಅಂತ ನಾವು ಕರಿತೇವೆ. ಇದರ ಒಂದು ಪ್ರಧಾನ ಕಚೇರಿ ಏನಪ್ಪ ಅಂತಂದ್ರೆ ಇಟಲಿ ದೇಶದ ರೋಮ್ ನಲ್ಲಿ ಕಂಡು ಬರ್ತದೆ. ಸರಿ, ಇಟಲಿ ದೇಶದ ರೋಮ್ ನಲ್ಲಿ ಏನಪ್ಪಾ ಅಂತಂದ್ರೆ FAO ನ ಒಂದು ಕೇಂದ್ರ ಕಚೇರಿ ಇದೆ. ವಿಶ್ವ ಆಹಾರ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರ ಅಂದ್ರೆ ಅಕ್ಟೋಬರ್ 14 ಆಚರಣೆ ಮಾಡ್ತಾರ. ಯಾಕಪ್ಪ ಅಂತಂದ್ರೆ ಈ ಒಂದು FAO ಸ್ಥಾಪನೆ ಆದ ನೆನಪಿಗಾಗಿ ಇದನ್ನು ಆಚರಣೆ ಮಾಡ್ತಾರೆ ನೋಡ್ರಿ. ಅದೇ ರೀತಿಯಾಗಿ FSSAI ಅಂದ್ರೆ ಇದು ಭಾರತದಲ್ಲಿ ಆಹಾರ ಸುರಕ್ಷತೆಗೆ ನೋಡಿಕೊಳ್ಳುವಂತ ಸಂಸ್ಥೆ ಆಗಿದೆ ನೋಡಿ. ಇದು ಸ್ಥಾಪನೆ ಆಗಿದ್ದು 2008ರಲ್ಲಿ. ಅದೇ ರೀತಿಯಾಗಿ ವರ್ಲ್ಡ್ ಫುಡ್ ಪ್ರೋಗ್ರಾಮ್ WFP ವಿಶ್ವಸಂಸ್ಥೆ ಹಸಿವು ಮುಕ್ತ ಅಭಿಯಾನ ಸಂಸ್ಥೆ ಆಗಿದೆ ನೋಡಿ ಇದೊಂದು. ಓಕೆ, ಪ್ರಮುಖ ಆದಂತ ಮಾಹಿತಿ ಆಗಿದೆ. ನೆಕ್ಸ್ಟ್ 2026 ಫಿಫಾ ವಿಶ್ವಕಪ್ ನಲ್ಲಿ ಒಟ್ಟು ಎಷ್ಟು ತಂಡಗಳು ಭಾಗವಹಿಸುತ್ತಿವೆ ಅಂತ ಕೊಟ್ಟಿದ್ದಾರೆ. ಫಿಫಾ ವರ್ಲ್ಡ್ ಕಪ್ ನಲ್ಲಿ ಎಷ್ಟು ತಂಡಗಳು ಭಾಗವಹಿಸುತ್ತಿವೆ ಅಂತ ಕೊಟ್ಟಿದ್ದಾರೆ. ಇದು ಸರಿಯಾದ ಉತ್ತರ ಏನಪ್ಪಾ ಅಂತಂದ್ರೆ 48 ತಂಡಗಳು. ಆಪ್ಷನ್ ಸಿ ಸರಿಯಾದ ಉತ್ತರ ಇದೆ ನೋಡಿ. 48 ತಂಡಗಳು 2026ರಲ್ಲಿ ನಡೆಯುವಂತ ಫಿಫಾ ಟೂರ್ನಿಯಲ್ಲಿ 48 ತಂಡಗಳು ಭಾಗವಹಿಸಲಿವೆ. ಓಕೆ, ಇತಿಹಾಸದಲ್ಲಿ ಮೊದಲ ಬಾರಿಗೆ 48 ತಂಡಗಳು ಭಾಗವಹಿಸುತ್ತಿವೆ ಅಂತ ಹೇಳ್ಬೋದು. ಆತಿಥ್ಯ ಒಂದು ದೇಶಗಳ ಬಗ್ಗೆ ಪ್ರಶ್ನೆ ಕೇಳ್ತಾರ. ಇವು ಗೊತ್ತಿರ್ಬೇಕಾತ್ ನೋಡ್ರಿ. ಅಮೆರಿಕ, ಮೆಕ್ಸಿಕೋ, ಕೆನಡಾ ಇವು 3 ದೇಶಗಳು ನಡೆಸ್ತಾ ಇದಾವೆ. ಅಮೆರಿಕ, ಮೆಕ್ಸಿಕೋ, ಕೆನಡಾ ಜಂಟಿ ಆತಿಥ್ಯದಲ್ಲಿ ನಡೆಸ್ತಾ ಇದಾವೆ. ಉದ್ಘಾಟನೆ ಪಂದ್ಯ ಮೆಕ್ಸಿಕೋದ ಸಿಟಿಯಲ್ಲಿ ನಡೆಯಲಿದೆ ನೋಡಿ. ಟ್ರೋಫಿಯ ತೂಕ ಏನಪ್ಪಾ ಅಂತಾರೆ 6.17 kg ಇದೆ. 18 ಕ್ಯಾರೆಟ್ ಚಿನ್ನವನ್ನು ಒಳಗೊಂಡಿದೆ. ಇಲ್ಲಿ ಏನಪ್ಪಾ ಅಂತಂದ್ರೆ ಆತಿಥ್ಯ ದೇಶಗಳ ಬಗ್ಗೆ ಕೇಳ್ತಾರ ಮತ್ತು ಗೆದ್ದ ದೇಶಗಳ ಬಗ್ಗೆ ಕೂಡ ಕೇಳ್ತಾರ. ಅಮೆರಿಕ, ಮೆಕ್ಸಿಕೋ, ಕೆನಡಾದಲ್ಲಿ ನಡೀತದೆ ನೋಡ್ರಿ. ಫುಟ್ಬಾಲ್ ಬಗ್ಗೆ ಅಂಕಿ ಅಂಶಗಳ ಬಗ್ಗೆ ನೋಡಿಕೊಳ್ಳೋಣ. ಮೊದಲ ಒಂದು ವಿಶ್ವಕಪ್ ನಡೆದದ್ದು 1930ರಲ್ಲಿ ನಡೀತದ. ಎಲ್ಲಪ್ಪ ಅಂತಂದ್ರೆ ಉರುಗ್ವೇಯಲ್ಲಿ ನಡೀತದ. ಉರುಗ್ವೇ ಏನಪ್ಪಾ ಅಂತಂದ್ರೆ ಮೊದಲ ವಿಜೇತ ಆಗಿದೆ. ನಂತರದಲ್ಲಿ ಫಿಫಾ ಪ್ರಧಾನ ಒಂದು ಕಚೇರಿ ಎಲ್ಲಿದೆ ಅಂದ್ರೆ ಸ್ವಿಟ್ಜರ್ಲೆಂಡ್ ನ ಒಂದು ಚ್ಯೂರಿಚ್ ನಲ್ಲಿ ಕಂಡು ಬರ್ತದ. ಅತಿ ಹೆಚ್ಚು ಬಾರಿ ಫಿಫಾ ಒಂದು ಟೂರ್ನಮೆಂಟ್ ಅಲ್ಲಿ ಗೆದ್ದಿರುವಂತ ಯಾವ್ದಂದ್ರೆ ದೇಶ ಬ್ರೆಜಿಲ್ ದೇಶ ಆಗಿದೆ ನೋಡಿ.
5 ಬಾರಿ ಏನಪ್ಪಾ ಅಂತಂದ್ರೆ ಈ ಬ್ರೆಜಿಲ್ ದೇಶ ಫಿಫಾ ವಿಶ್ವಕಪ್ ಅನ್ನು ಪಡೆದುಕೊಂಡಿದೆ. 2022ರಲ್ಲಿ ವಿಜೇತರಾದಂತ ತಂಡ ಯಾವ್ದಪ್ಪ ಅಂತಂದ್ರೆ ಅರ್ಜೆಂಟೀನಾ. ಓಕೆ, ಫೈನಲ್ ನಲ್ಲಿ ಸೋಲಿಸಿದವರು ಯಾರಪ್ಪ ಅಂತಂದ್ರೆ ಫ್ರಾನ್ಸ್. ಓಕೆ, ಫ್ರಾನ್ಸ್ ಏನಪ್ಪಾ ಅಂತಂದ್ರೆ ರನ್ನರ್ ಅಪ್ ಆಗಿದೆ, ವಿಜೇತ ತಂಡ ಅರ್ಜೆಂಟೀನಾ ಆಗಿದೆ. ಓಕೆ, 2000 ಆ ಈಗ ಬರುವಂತ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷೆಯಲ್ಲಿ ಕೇಳಬಹುದು ಪ್ರಶ್ನೆ ಏನಪ್ಪಾ ಅಂತಂದ್ರೆ 2022ರ ಒಂದು ಫಿಫಾ ವಿಶ್ವಕಪ್ ವಿಜೇತ ಆದ ತಂಡ ಅಥವಾ ರನ್ನರ್ ಅಪ್ ಆದ ತಂಡ ಯಾವ್ದಂತಂದ್ರೆ ಅರ್ಜೆಂಟೀನಾ ವಿಜೇತ ಆಗಿದೆ, ರನ್ನರ್ ಅಪ್ ಯಾವ್ದಂದ್ರೆ ಫ್ರಾನ್ಸ್ ದೇಶ ರನ್ನರ್ ಅಪ್ ಆಗಿದೆ ನೋಡಿ. ಇವುಗಳ ಬಗ್ಗೆ ಗೊತ್ತಿರ್ಬೇಕಾಗ್ತದ. ನೆಕ್ಸ್ಟ್ ಬಂದಿದೆ ನೋಡಿ, ನೆಕ್ಸ್ಟ್ ನ್ಯೂಸ್. ಕರ್ನಾಟಕ ಸರ್ಕಾರಕ್ಕೆ ರಾಜ್ಯದ ಅಧಿಕೃತ ಕೀಟ ಎಂದು ಘೋಷಿಸಲು ಯಾವ ಒಂದು ಜೇನುನೊಣವನ್ನು ಪ್ರಸ್ತಾವಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ. ರಾಜ್ಯದ ಅಧಿಕೃತ ಕೀಟ ಎಂದು ಕೂಡ ಹೇಳ್ಬೇಕಂತ ಕೊಟ್ಟಿದ್ದಾರೆ. ಇದರಲ್ಲಿ ಯಾವ ಜೇನುನೊಣ ಅಂತ ಎಲ್ಲರೂ ಹಾಕ್ತಾರೆ, ಆದ್ರೆ ಯಾವ ರೀತಿಯಾದಂತ ಜೇನುನೊಣ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಇದಕ್ಕೆ ಸರಿಯಾದ ಉತ್ತರ ಯಾವ್ದಂದ್ರೆ ಆಪ್ಷನ್ಸ್ ಬಿ, ಏಸಿಯಾಟಿಕ್ ಜೇನುನೊಣ ನೋಡಿ. ಓಕೆ, ರಾಜ್ಯದ ಜೀವ ವೈವಿಧ್ಯತೆ ಮಂಡಳಿಯ ಹಿಂದೆ ಈ ಒಂದು ಪ್ರಸ್ತಾಪನೆ ಸಲ್ಲಿಸಲಾಗಿದೆ ನೋಡಿ. ಇದರೊಂದಿಗೆ ಮಲಬಾರ್ ಕಪ್ಪೆಯನ್ನು ಕೂಡ ರಾಜ್ಯದ ಕಪ್ಪೆ ಎಂದು ಘೋಷಿಸಲು ಕೋರಲಾಗಿದೆ. ಅಂದ್ರೆ ಏಸಿಯಾಟಿಕ್ ಜೇನುನೊಣದ ಜೊತೆಗೆ ಈ ಒಂದು ಮಲಬಾರ್ ಕಪ್ಪೆಯನ್ನು ರಾಜ್ಯದ ಕಪ್ಪೆ ಎಂದು ಘೋಷಣೆ ಮಾಡಬೇಕಂತ ಹೇಳಿದ್ದಾರೆ. ಜೀವ ವೈವಿಧ್ಯ ಸಂರಕ್ಷಣೆ ಮತ್ತು ಜಾಗೃತಿಯ ಈ ಒಂದು ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳ್ಬಿಡ್ತೀವಿ. ಓಕೆ, ಸ್ಟ್ರಾಟಜಿಗೆ ಸಂಬಂಧಿಸಿದಂತ ಮಾಹಿತಿ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಪ್ರಸ್ತುತ ರಾಜ್ಯ ಲಾಂಛನಗಳು ಕೊಟ್ಟಿದ್ದಾರೆ. ರಾಜ್ಯ ಪ್ರಾಣಿ ಯಾವ್ದಂದ್ರೆ ಏಷ್ಯನ್ ಆನೆ ಇದೆ. ರಾಜ್ಯದ ಹೂ ಕಮಲ. ರಾಜ್ಯ ಚಿಟ್ಟೆ ಸದರ್ನ್ ಬರ್ಡ್ ವಿಂಗ್ ಅಂತ ಹೇಳ್ತೀವಿ. ರಾಜ್ಯ ಪಕ್ಷಿ ನೀಲಕಂಠ, ಇಂಡಿಯನ್ ರೂರಲ್. ರಾಜ್ಯದ ಮರ ಶ್ರೀಗಂಧ ಇದೆ. ರಾಜ್ಯ ಲಾಂಛನ ಯಾವ್ದಂದ್ರೆ ಗಂಡ ಬೇರುಂಡ ಆಗಿದೆ ನೋಡಿ. ಓಕೆ, ಈಗ ರಾಜ್ಯದ ಒಂದು ಕೀಟ ಯಾವ್ದಪ್ಪ ಅಂತಂದ್ರೆ ಜೇನುನೊಣ ಅಂತ ಹೇಳಿದ್ದಾರೆ ನೋಡಿ. ಓಕೆ, ಇವು ಗೊತ್ತಿರ್ಬೇಕಾದ ಮಾಹಿತಿ ಪ್ರಮುಖ. ಕೊನೆಯದಾಗಿ ಆನ್ಲೈನ್ ಇದೆ ನೋಡ್ರಿ. ಆಸ್ಟ್ರೇಲಿಯನ್ ಓಪನ್ 2024-26 ವಿಜೇತ ಯಾರಪ್ಪ ಅಂತಾರೆ ಎಲೆನಾ ರಬೆಕೆ. 2024 ಇದೆ ನೋಡಿ. ಮಹಿಳಾ ಸಿಂಗಲ್ಸ್ ನಲ್ಲಿ ಗೆದ್ದಿದ್ದಾರೆ. RBI ಗವರ್ನರ್ ಶಕ್ತಿಕಾಂತ್ ದಾಸ್ಗೆ ಅವರಿಗೆ ಗವರ್ನರ್ ಆಫ್ ದಿ ಇಯರ್ ಪ್ರಶಸ್ತಿಯನ್ನು ಕೂಡ ಲಭಿಸಿದೆ. 2024ರಲ್ಲಿ ಏನಪ್ಪಾ ಅಂತಂದ್ರೆ RBI ಗವರ್ನರ್ ಆಫ್ ದಿ ಇಯರ್ ಎಂಬ ಒಂದು ಪ್ರಶಸ್ತಿಯನ್ನು ಶಕ್ತಿಕಾಂತ್ ದಾಸ್ಗೆ ನೀಡಲಾಗಿದೆ. ವಿಶ್ವದ ಅತಿ ದೊಡ್ಡ ಧ್ಯಾನ ಕೇಂದ್ರ ಸ್ವರ್ವೇದ್ ಮಹಾಮಂದಿರ ವಾರಾಣಸಿಯಲ್ಲಿ ಕಂಡು ಬರ್ತದೆ. ಕರ್ನಾಟಕದ ನಾಡಧ್ವಜ ಪ್ರಸ್ತಾವನೆಯನ್ನು ಹಂಪ ನಾಗರಾಜಯ್ಯ ಸಮಿತಿ ನೀಡಿದೆ ನೋಡಿ. ಓಕೆ, ಹಂಪ ನಾಗರಾಜಯ್ಯ ಸಮಿತಿ ಏನಪ್ಪಾ ಅಂತಂದ್ರೆ ಕರ್ನಾಟಕದ ನಾಡಧ್ವಜದ ಪ್ರಸ್ತಾವನೆಯನ್ನು ನೀಡಿದೆ. ಇದರಲ್ಲಿ 3 ಬಣ್ಣಗಳನ್ನು ಒಳಗೊಂಡಿರ್ತದೆ ನೋಡ್ರಿ. ಓಕೆ, ಇಲ್ಲಿ ಹಳದಿ, ಬಿಳಿ ಮತ್ತು ಕೆಂಪು ಏನ ಇದೆ. ಓಕೆ, ಇವು 3 ಏನಪ್ಪಾ ಅಂತಂದ್ರೆ ಹರಪ್ಪ ನಾಗರಾಜಯ್ಯ ಸಮಿತಿ ಹೇಳಿದೆ. ಇಲ್ಲಿ ಕರ್ನಾಟಕ ಗಂಡ ಬೇರುಂಡ ಒಂದು ಚಿಹ್ನೆ ಇರ್ತದೆ. ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ ನಲ್ಲಿ ಫಿನ್ಲ್ಯಾಂಡ್ ಏನಪ್ಪಾ ಅಂತಂದ್ರೆ ಅಗ್ರಸ್ಥಾನವನ್ನು ಪಡೆದುಕೊಂಡಿದೆ ನೋಡಿ. ಗ್ಲೋಬಲ್ ಫುಡ್ ಸೆಕ್ಯೂರಿಟಿ ಇಂಡೆಕ್ಸ್ ಇವೇನಾಗಿದೆಪ್ಪ ಅಂತಂದ್ರೆ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಿಸಿದಂತ ಪ್ರಶ್ನೆಗಳು ಮತ್ತು ಉತ್ತರ ವಿವರಣೆ ಸ್ಟ್ರಾಟಜಿಗೆ ಎಲ್ಲಾ ಒಂದು ಮಾಹಿತಿಯನ್ನು ಕೂಡ ಒಳಗೊಂಡಿತ್ತು. ಈ ಒಂದು ವಿಡಿಯೋ ಇಷ್ಟ ಆಯ್ತಪ್ಪ ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಯಾಕಪ್ಪ ಅಂತಂದ್ರೆ ಈ ಒಂದು KA ಪರೀಕ್ಷೆಯಲ್ಲಿ ಏನಪ್ಪಾ ಅಂತಂದ್ರೆ ಕರೆಂಟ್ ಅಫೇರ್ಸ್ ಮತ್ತೆ ಏನಪ್ಪಾ ಅಂತಂದ್ರೆ ಮೆಂಟಲ್ ಎಬಿಲಿಟಿ, ವಿಜ್ಞಾನ ಇವು ಏನಪ್ಪಾ ಅಂತಂದ್ರೆ ಪ್ರಮುಖವಾದಂತ ಅತಿ ಹೆಚ್ಚು ಅಂಕ ಕೊಡುವಂತ ಸಬ್ಜೆಕ್ಟ್ಗಳಾಗಿವೆ. ಅದಕ್ಕಾಗಿ ನಾನು ಪ್ರಮುಖ ಹೇಳಿಕೆ ರೂಪದ ಪ್ರಶ್ನೆಗಳನ್ನು ಹೇಳ್ತಾ ಇದ್ದೀನಿ, ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಪ್ರಮುಖ ಹೇಳ್ತಿದ್ದೀನಿ ನೋಡ್ರಿ ಮಾಹಿತಿ. ಓಕೆ, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸ್ನೇಹಿತರು ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್. ಟೇಕ್ ಕೇರ್, ಬೈ. ನಮ್ಮ ವಿಡಿಯೋನ ದಿನನಿತ್ಯ ನೋಡ್ತೇರಿ.